ಶಾಸಕರಿಗೆ ಇನ್ನು ಮುಂದೆ ಸದನದಲ್ಲೇ ಕಾಫಿ ಮತ್ತು ಟೀನ ವ್ಯವಸ್ಥೆ. ಮಸಾಜ್ ಕುರ್ಚಿ ಬಳಿಕ ಮತ್ತಷ್ಟು ಸೌಲಭ್ಯವನ್ನು ನೀಡಿದ ಸ್ಪೀಕರ್. ಶಾಸಕರು ಟೀ ಕಾಫಿ ಕುಡಿಯೋಕೆ ಹೊರಗೆ ಹೋಗ್ತಾರೆ. ಈಗ ಒಳಗಡೆನೇ ಕೊಡೋಕೆ ಚಿಂತನೆ ಇದೆ. ಎಲ್ಲ ಶಾಸಕರ ಜವಾಬ್ದಾರಿ ನನ್ನದು ಅಂತ ಯುಟಿ ಖಾದರ್ ಅವರು ಹೇಳ್ತಾ ಇದ್ದಾರೆ. ಸೊ ಎಲ್ರಿಗೂ ಸೂಕ್ತವಾದಂಥ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ಪೀಕರ್ ಚಿಂತನೆ ಮಾಡ್ತಾ ಇರೋದು. ಮಸಾಜ್ ಕುರ್ಚಿ ಎಲ್ಲ ಬಂದಿತ್ತು ಮೊನ್ನೆ. ಕೂತು ಸಾಕಾಗಿರುತ್ತಲ್ಲ ಪಾಪ ಸದನದಲ್ಲಿ. ಎಷ್ಟೋ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅನುದಾನ ನಮಗೆ ಬೇಕು, ನಮ್ಮ ಜಿಲ್ಲೆಗೆ ಬೇಕು ಅಂತ ಕೇಳ್ತಾ ಇರ್ತಾರೆ. ಹಾಗಾಗಿ ಅವ್ರಿಗೆಲ್ಲ ತುಂಬ ಬಿಸಿಲು ಮತ್ತು ತುಂಬ ಕೆಲಸ ಎಲ್ಲ ಆಗೋದ್ರಿಂದ ಕುತ್ಕೊಂಡೇ ಸದನದಲ್ಲಿರೋದ್ರಿಂದ ಒಂದು ಮಸಾಜ್ ಬೇಕಾಗತ್ತೆ ಅಂತ ಮಸಾಜ್ ಕುರ್ಚಿ ಎಲ್ಲ ಬಂದಿತ್ತು. ಸೊ ಇದೀಗ ಅವರಿಗೆ ಕೂತಲ್ಲಿಯೇ ಕಾಫಿ ಮತ್ತು ಟೀ ವ್ಯವಸ್ಥೆ. ಹೊರಗಡೆ ಹೋಗಬೇಕಿತ್ತು ಮೊದಲಿಗೆ, ಬಟ್ ಸದನ ನಡೀತಿರುವಾಗ ಹೊರಗಡೆ ಹೋಗೋದಕ್ಕೆಲ್ಲ ಸರಿನೂ ಆಗಲ್ಲ, ಅದು ಸಮಸ್ಯೆನೂ ಆಗತ್ತೆ. ಹಾಗಾಗಿ ಅವರಿಗೆಲ್ಲ ಕೂತಲ್ಲಿಗೆ ಒಳಗಡೆಗೆ ಕೊಡಬೇಕು ಅನ್ನುವಂಥ ಚಿಂತನೆಯನ್ನು ಕೂಡ ಮಾಡಲಾಗಿದೆ. ಎಲ್ಲ ಶಾಸಕರ ಜವಾಬ್ದಾರಿ ನಂದು ಅಂತ ಹೇಳಿದ್ದಾರೆ ಯುಟಿ ಖಾದರ್ ಅವರು. ನೋಡಿ, ನಾನೊಬ್ಬ ಸಭಾಧ್ಯಕ್ಷನಾಗಿ ಶಾಸಕರ ಬೇಡಿಕೆ ಮತ್ತು ಅಲ್ಲಿ ಅನುಕೂಲ ವ್ಯವಸ್ಥೆ ಅವರಿಗೆ ಮಾಡಿಕೊಡೋ ಜವಾಬ್ದಾರಿ ನಂದು. ನಾನು ಯಾವಾಗ ಹೇಳ್ತಾ ಇದ್ದೇನೆ, ಶಾಸಕರನ್ನು ವೈದಿಕಲಾಗಿ ನೋಡಬೇಡಿ, ಅವ್ರ ಮಿತ್ರರಾಗೆ, ನಿಮ್ಮ ತಂದೆ ತಾಯಂದಿರಾಗೆ ಅಥವಾ ನಿಮ್ಮ ಹಿರಿಯ ಅಣ್ಣನಾಗೆ ನೋಡಿ. ಎಲ್ಲ ವಯಸ್ಸಿನವರು ಇದ್ದಾರೆ. ಅದುವೇ ಸಂದರ್ಭದಲ್ಲಿ ಹೊರಗೆ ಹೋಗಿ ರೆಸ್ಟ್ ತಗೊಂಡು ಬದಲು ಎಲ್ಲಚ್ಚಿಗೆ ಮತ್ತೆ ಸೆಷನ್ನಿಂದ ಎಲ್ಲಚ್ಚಿಗೆ ಹೋಗಿ ಅಲ್ಲಿ ರೆಸ್ಟ್ ತಗೊಂಡು ಮತ್ತೆ ಬರುವ ಬದಲು ಅದು ಮತ್ತೆ ದೂರದ ಹೋಟೆಲ್ಗೆ ಹೋಗಿ ಅಲ್ಲಿ ಊಟ ಮಾಡಿ ಬರೋದಲ್ಲಿ ಇಲ್ಲೇ ವ್ಯವಸ್ಥೆ ಮಾಡಿದರೆ ನಮಗೆ ಇಲ್ಲಿ ಅನುಕೂಲ ಇಲ್ಲ ಅಂತೇಳಿ ಹೊರಗೆ ಹೋಗುವವರು ಕಡಿಮೆ ಆಗ್ತದೆ. ಅವರು ಇಲ್ಲಿ ಅದನ್ನು ಇರ್ತಾರೆ. ಅದಕ್ಕೆ ಅನುಗುಣವಾಗಿ ಕೆಲವೊಂದು ನಾವು ಬೇಸ್ ನೆಸೆಸಿಟಿ ನಾವು ಇದು ಕೊಟ್ಟಿದ್ದೇವೆ. ಅದಕ್ಕೇನಿದೆ ಅದು ಕೂಡ ನಾವು ರೆಂಟಲ್ಲಿ ತೆಗೊಳ್ಳೋದಾದರೂ ಕೂಡ ಕಮ್ಮಿ, ಪರ್ಚೇಸ್ ಆಗಿದ್ರು ಕೂಡ ಕಮ್ಮಿ. ಏನು ರೇಟ್ ಒಟ್ಟಾರೆ ಟೋಟಲ್ ಖರ್ಚು ಎಷ್ಟಾಗ್ಬೋದು ಅಂತ ಹೇಳಿದರೆ ಮ್ಯಾಕ್ಸಿಮಮ್ ಒಂದು 4 ಲಕ್ಷ ರೂಪಾಯಿ ಆಗ್ಬೋದು. ಅದಕ್ಕೆ 224 ಶಾಸಕರಿಗೆ ಒಂದು ಸೆಷನ್ ನಡೆಯುವಾಗ ಅವರೊಂದು ಅನುಕೂಲಕ್ಕೆ ಒಂದು 4 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದು ಅದು ದೊಡ್ಡ 224 ದೊಡ್ಡ ಮೊತ್ತ ಆಗ್ತದೆ. 2,000 ರೂಪಾಯಿ ಆಯಿತು ಒಬ್ಬರಿಗೆ 224 ಅಂತ ಹೇಳಿದರು. ಒಂದು ಇದು ಏನು ದೊಡ್ಡ ಮಟ್ಟ ಖರ್ಚು ಬರೋದಿಲ್ಲ. ಎರಡನೇದು, ಮಸಾಜ್ ಚೇರ್ಗೂ ನಮಗೆ ಯಾವುದೇ ಚಾರ್ಜ್ ಇಲ್ಲ. ಏನು ಇವತ್ತು ಕಂಪನಿ ಡೆಮೋ ಹಾಕಿದ್ದಾರೆ ಅದನ್ನು ಬಹುಶಃ ನಾವು ಇವತ್ತು ಅದನ್ನು ಯಾವ ರೀತಿ ನೋಡಿಕೊಳ್ಳಲಿಕ್ಕೆ ಇದೆ. ಮತ್ತು ಚೆನ್ನಾಗಿದೆ ಮೆಂಬರ್ಗೆ ಅದನ್ನು ಮನೆಗೆ ಅವರೇ ಸ್ವಂತ ದುಡ್ಡಲ್ಲಿ ಅವರಿಗೆ ಪರ್ಚೇಸ್ ಮಾಡ್ಬೋದು. ಯಾವುದು ಖರ್ಚು ವೆಚ್ಚ ಕಡಿಮೆ ಮಾಡಿ ಕೊಡುವ ಸವಲತ್ತನ್ನು ಕೊಟ್ಟರೆ ಇದರಲ್ಲಿ ಸಮಸ್ಯೆ ಏನಿದೆ? ಟೀಕೆ ಮಾಡೋರು ಇರಲಿ ಅಥವಾ ಇನ್ನೊಬ್ಬರು ಇರಲಿ, ನಮಗೆ ಯಾವುದೇ ಪಕ್ಷಾಧಾರಿತವಾಗಿಲ್ಲ, ಅದು ಎಲ್ಲರಿಗೂ ಕೊಡುವಂಥ ಅವಕಾಶ. ಮತ್ತು BJP ಪಕ್ಷದ ಮತ್ತು ಪ್ರತಿಪಕ್ಷದ ನಾಯಕರೇ ನೀವು ಆಡಳಿತ ಲಾಂಚಲ್ಲಿ ಮಾತ್ರ ಅಲ್ಲ, ನಮ್ಮ ಲಾಂಚಲ್ಲಿ ಕೂಡ ಹಾಕಿ ಅಂತ ಕೂಡ ನಮ್ಮ ಹತ್ರ ಬಂದು ಕೇಳಿದ್ದು. ಅವ್ರ ಬೇಡಿಕೆ ಕೂಡ ಅದು ಸ್ವಾಭಾವಿಕ ಇರುವಂಥ ಅದೇನು ಇದಿಲ್ಲ. ಕೆಲವರು ಯಾರಾದ್ರ ಬಗ್ಗೆ ಟೀಕೆ ಮಾಡ್ತಾರೆ, ಅದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೋಡಿ, ನಾನೊಬ್ಬ ಸಭಾಧ್ಯಕ್ಷನಾಗಿ ಶಾಸಕರ ಬೇಡಿಕೆ ಮತ್ತು ಅಲ್ಲಿ ಅನುಕೂಲ ವ್ಯವಸ್ಥೆ ಅವರಿಗೆ ಮಾಡಿಕೊಡ್ತೀನಿ.